ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಈ ಕೆಲವೊಂದು ವಾರ್ನಿಂಗ್ ಸಿಂಪ್ಟಮ್ಸ್ ಬಂದು ನಮಗೆ ಪ್ರೆಗ್ನೆನ್ಸಿಯಲ್ಲಿ ಬಂದಾಗ ಗರ್ಭಿಣಿಯರು ಹೇಗಿರಬೇಕು. ಯಾಕಂದರೆ ಕೆಲವು ಜನಗಳಿಗೆ ಬಂದು ಈ ಥರ ಆಗ್ತಾ ಇದೆ, ನಾನು ಏನು ಮಾಡೋದು, ಮನೇಲೇ ಇರೋದ, ಆ ಡೇಟ್ ಇನ್ನು ಮುಂದೆ ಇದೆ, ಮತ್ತು ಬಂದು ಆಗಾಗ ಈ ಥರ ತೊಂದರೆಗಳಾಗುತ್ತೆ, ಬಟ್ ಮ್ಯಾನೇಜಬಲ್ ಆಗಿದೆ, ಏನು ತೊಂದರೆ ಇಲ್ಲ ತಾನೇ ಅಂತ ಅಂದ್ಕೊಳ್ತಾರೆ. ನಾನು ಹೇಳುವಂತಹ ಈ ಸಿಂಪ್ಟಮ್ಸ್ ಖಂಡಿತವಾಗ್ಲೂ ನಿಮಗಿದೆ ಅಂತಂದರೆ ನೀವು ಇಮಿಡಿಯೇಟಾಗಿ ಮನೇಲೇ ಇದ್ದು ಮನೆ ಮದ್ದುಗಳು ಮಾಡ್ಕೊಳ್ಳೋದು ಅದೆಲ್ಲ ಬೇಡ, ಹಾಸ್ಪಿಟ್ಲಿಗೆ ಹೋಗೋದು ಒಳ್ಳೆಯದು. ಫಸ್ಟಾಗಿ ಒಂದು ನೀವು ಎಂಟೈರ್ ಪ್ರೆಗ್ನೆನ್ಸಿ 3 ಮಂತ್ ಆಗಿರಲಿ, 4th ಮಂತ್ ಆಗಿರಲಿ, 9 ಮಂತ್ವರೆಗೂ ಈ ಪೀರಿಯಡ್ಸಲ್ಲಿ ಪ್ರೆಗ್ನೆಂಟ್ ಪೀರಿಯಡಲ್ಲಿ ನಿಮಗೆ ಏನಾದರೂ ಒಂದು ವೇಳೆ ವಜೈನಲ್ ಡಿಸ್ಚಾರ್ಜು, ವೈಟ್ ಡಿಸ್ಚಾರ್ಜು ಸ್ವಲ್ಪ ಮಟ್ಟಿಗೆ ಇರುತ್ತೆ, ಅದ್ರ ಬದಲಾಗಿ ರಕ್ತ ಜಾಸ್ತಿ ಹೋಗ್ತಾ ಇದೆ, ಇಲ್ಲ ನೀರಿನ ರೀತಿ ಹೋಗ್ತಾ ಇದೆ, ಕಂಟ್ರೋಲ್ ಇಲ್ಲದೆ ಹೋಗ್ತಾ ಇದೆ, ವಿತ್ ಪೇಯ್ನ್ ಇದೆ ಅಂದಾಗ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು. ವಜೈನಲ್ ಡಿಸ್ಚಾರ್ಜ್ ಯಾವುದಾಗಿದ್ರು ಅಂದರೆ ವೈಟ್ ಡಿಸ್ಚಾರ್ಜ್ ಲೈಟ್ ಆಗಿದೆ, ಏನು ತೊಂದರೆ ಇಲ್ಲ, ಜಸ್ಟ್ ಪ್ಯಾಂಟೀಸ್ ಮಾತ್ರ ಲೈಟಾಗಿ ವೆಟ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ, ನನಗೆ ನೋವೇನೂ ಇಲ್ಲ ಅಂದರೆ ಅದು ಕಾಮನ್. ಬಟ್ ಜಾಸ್ತಿಯಾಗಿ ಆಗ್ತಾ ಇರೋದು ಮತ್ತು ನಿಮಗೆ ಬಂದು ಬ್ಲಡ್ ಹೋಗ್ತಾ ಇರೋದು, ನೀರು ಹೋಗ್ತಾ ಇರೋದು, ಇಂಥವಾಯಿತು ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ. ಯಾಕಂದರೆ ತುಂಬ ಜನರಿಗೆ ವಜೈನಲ್ ಡಿಸ್ಚಾರ್ಜಿಂದನೇ ಬೇಬಿದು 3 ಮಂತಲ್ಲಿ ಏನಾದರೂ ಒಂದು ವೇಳೆ ಮಿಸ್ಕ್ಯಾರೇಜ್ ಆಗ್ಬೋದು, 5th ಮಂತಲ್ಲಿ ಮತ್ತು 7th ಮಂತಲ್ಲಿ ಪ್ರೀಮೆಚ್ಯೂರ್ ಬೇಬಿ ಈ ರೀತಿ ಎಲ್ಲನೂ ಆಗೋದಕ್ಕೆ ಚಾನ್ಸ್ ಇದೆ. ಮತ್ತು 34 ವಾರಗಳಿಗೆ ಮುಂಚೆನೇ ನೋವು ಬರೋದು. ಫಸ್ಟಾಗಿ ಬಂದು ವಜೈನಲ್ ಬ್ಲೀಡಿಂಗ್ ಹೇಳಿದ್ದೀನಿ. ಎರಡನೇದು 34 ವಾರಗಳಿಗೆ ಮುಂಚೆನೇ, ಅಂದರೆ 5ನೇ ವಾರ 36ನೇ ವಾರ ಇನ್ನೂ ಜಂಪೇ ಆಗಲಿಲ್ಲ, ಆದರೆ ಇನ್ನೂ 34 ವಾರ ಇಲ್ಲ 33 ವಾರ ನಡೀತಾ ಇದೆ, 32 ವಾರ ನಡೀತಾ ಇದೆ, ಆದರೆ ನನಗೆ ಈ ರೀತಿ ಪೇನ್ ಬರ್ತಾ ಇದೆ ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ. ಡಿಲಿವರಿ ಹತ್ರ ಇದ್ದಂಗೆ ಇದೆಲ್ಲ ಕಾಮನ್ ಅಂತ ಅಂದ್ಕೊಳ್ಳೋದು ತುಂಬಾ ತಪ್ಪು. ಡಿಲಿವರಿ ಹತ್ರ ಇದ್ದಾಗ ಕಾಮನ್ ಅನ್ನೋದು ಏನು ಗೊತ್ತಾ, ನಿಮಗೆ ಸೊಂಟ ನೋವು ಬರೋದು, ಖಾಲಿ ನೋತ ಬರೋದು, ಮತ್ತು ಆಗಾಗ ಕಾಂಟ್ರಾಕ್ಷನ್ಸ್ ಅಂತ ಹೇಳ್ತಾರೆ, ಹೊಟ್ಟೆ ಬಿಗಿಯೋದು, ಟೈಟ್ ಆಗೋದು, ಇದೆಲ್ಲ ಓಕೆ. ಕಾಲು ನೋವು, ಸೊಂಟ ನೋವು, ವಜೈನಲ್ ಪೇಯ್ನು, ಇದೆಲ್ಲ ಎಡಿಮಾ ಪ್ರಾಬ್ಲಮ್ ಅಂತಾರೆ ಕಾಲಿ ನೋತಕ್ಕೆ. ಇದೆಲ್ಲ ಬಂದು ಡಿಲಿವರಿಗೆ ಇನ್ನೊಂದು 2-3 ವಾರ ಇದೆ ಅನ್ನೋವಾಗ ಓಕೆ. ಬಟ್ ಸಿವಿಯರ್ ಆಗಿ ಅದಕ್ಕೆ ಮುಂಚೆನೇ ಇದೆ ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು ನೀವು. ಡಿಲಿವರಿ ಬಂದು 37 ವಾರ, 38 ವಾರ, 39 ವಾರ, 40 ವಾರಕ್ಕೆ ಬೀಳೋ ಅಷ್ಟೊತ್ತಿಗೂ ಕೂಡ ಡಿಲಿವರಿಯನ್ನು ಮಾಡ್ತಾರೆ. ನನಗೆ ಫಸ್ಟ್ ಪ್ರೆಗ್ನೆನ್ಸಿ 40 ವಾರಕ್ಕಾಗಿತ್ತು ಡಿಲಿವರಿ, ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ 39 ವಾರಕ್ಕೆ ಮಗು ಹುಟ್ಟಿತು. ಈ ರೀತಿ ಬಂದು ಇರಬೇಕು ಹೆಲ್ದಿ ಪ್ರೆಗ್ನೆನ್ಸಿ ಅನ್ನೋವಾಗ. ನಿಮ್ಗೇನಾದರೂ ಈ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ಅಂದರೆ ಇಮಿಡಿಯೇಟಾಗಿ ಡಾಕ್ಟರ್ ತೋರಿಸ್ಕೊಳ್ಳೋದು ತುಂಬಾ ಮುಖ್ಯ. ಅವಧಿಗೂ ಮುನ್ನ ಬರುವಂತಹ ನೋವಿದು. ಇದಕ್ಕೆ ರೀಸನ್ ತಿಳ್ಕೊಳ್ಳಿ. ಇನ್ಫೆಕ್ಷನ್ಸ್ ಏನಾದರೂ ಆಗಿರತ್ತಾ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ, ಮನೇಲೆಲ್ಲ ಇರಕ್ಕೆ ಹೋಗ್ಬಿಡಿ. ನೆಕ್ಸ್ಟು 3ನೇದು ಬಂದು ಸಿವಿಯರ್ ಆಗಿ ಹೆಡ್ಏಕು, ತಲೆನೋವು ಆಗಾಗ ಬಂದು ಹೋಗ್ತಾ ಇದೆ, ನಿಮಗೆ ಬಂದು ತಲೆ ಹಿಂಸೆ ಕೊಡ್ತಾ ಇದೆ, ಮೈಗ್ರೇನ್ ಥರ, ಇದೆಲ್ಲ ಫುಲ್ ಒಂದೊಂದು ದಿವಸ ಒಂದೊಂದು ಥರ, ಇಲ್ಲೊಂದ್ಸಲಿ ನೋವೋದು, ಹಿಂದೆ ಒಂದ್ಸಲಿ ನೋವೋದು, ಮತ್ತು ಈ ಭಾಗ ಎಲ್ಲ ನೋವೋದು, ಕಣ್ಣು ತೆಗೆಯೋಕ್ಕೆ ಆಗಲ್ಲ, ವಿಷನ್ ಪ್ರಾಬ್ಲಮ್ ಇದೆ ಅಂದಾಗ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು. ತಲೆನೋವು ಬಂದು ಕಣ್ಣು ಸರಿಯಾಗಿ ಕಾಣಿಸ್ತಿಲ್ಲ ಅಂದಾಗ್ಲೂ ನೀವು ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗುತ್ತೆ. ಇದು ಕೆಲವೊಂದು ರೀಸನ್ಸ್, ಹಾರ್ಮೋನಲ್ ಚೇಂಜಸ್, ಸ್ಟ್ರೆಸ್ಸು, ಟೆನ್ಷನ್ನು, ಅದರಿಂದ ಕೂಡ ಬರಬಹುದು ಮೇ ಬಿ. ಬಟ್ ತೋರಿಸ್ಕೊಳ್ಳೋದು ಒಳ್ಳೆಯದು. ಈಗ ಇವತ್ತು ತಲೆನೋವು ಬರ್ತಾ ಇದೆ, ಡಾಕ್ಟ್ರನ್ನ ಕೇಳಿ ಯಾವುದೋ ಒಂದು ಪ್ಯಾರಾಸಿಟಮಾಲ್ ತೊಗೊಂಡಿರ್ತೀರಾ, ಆಮೇಲೇನು ಮತ್ತೆ 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 ತಲೆನೋವು ಬರ್ತಾನೆ ಇದೆ, ವಾಮಿಟಿಂಗ್ ಸೆನ್ಸೇಷನ್ ಇದೆ, ನನಗೆ 5th ಮಂತ್ ಆದರೂ ವಾಮಿಟಿಂಗ್ ಸ್ಟಾಪ್ ಆಗಿಲ್ಲ, ಬರ್ತಾನೆ ಇದೆ ವಾಮಿಟ್, ಮತ್ತು ಡೈರಿಯಾ ಕೂಡ ಅಷ್ಟೇ. ಬೇದಿ ಅನ್ನೋದು ಬಂದು ದಿವಸಕ್ಕೆ ಜಾಸ್ತಿ ಆಗ್ತಾ ಇದೆ, ನನ್ನ ಕೈಲಿ ಸುಸ್ತು, ಕಣ್ಣೇ ಕಾಣಿಸ್ತಿಲ್ಲ, ಆ ಲೆವೆಲ್ಗೆ ಆಗ್ತಾ ಇದೆ ಅಂದರೂ ಕೂಡ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು. ಮತ್ತು ಬಂದು UTI ಪ್ರಾಬ್ಲಮ್ಮು ಅಂದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸು. ನಿಮಗೆ ಬಂದು ಯೂರಿನ್ ಮಾಡೋದು ಕಷ್ಟ ಆಗ್ತಾ ಇದೆ, ಯೂರಿನ್ ಮಾಡಿದ್ಮೇಲೆ ಆ ಪ್ಲೇಸಲ್ಲಿ ಉರಿ ಆಗ್ತಾ ಇದೆ, ಕೆಲವು ಟೈಮಲ್ಲಿ ಮೂತ್ರದ ಕಲರೇ ಚೇಂಜ್ ಆಗಿದೆ, ಲೈಟಾಗಿ ರೆಡ್ಡಿಶ್ ಆಗಿದೆ, ತುಂಬ ಯೆಲ್ಲೋಯಿಶ್ ಆಗಿದೆ, ಈ ಥರ ಎಲ್ಲ ನೋಡುವಾಗ ನೀವು ಡಿಹೈಡ್ರೇಟ್ ಆಗಿರ್ತೀರ. ಹೈಡ್ರೇಟ್ ಆಗಿ ತಗೊಳ್ಳಿ, ಅಂದರೆ ನೀರು ಚೆನ್ನಾಗಿ ಕುಡಿದು ಈ ಪ್ರಾಬ್ಲಮ್ ಇದೆ ಅಂದಾಗ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಮೊದಲನೇದು ನಾನು ಹೇಳಿದ್ದು ನಿಮಗೆ ವಜೈನಲ್ ಡಿಸ್ಚಾರ್ಜು, ಮತ್ತು ಬಂದು 34 ವಾರಗಳಿಗೆ ಮುಂಚೆನೇ ಆಗುವಂತಹ ನೋವು. ನೆಕ್ಸ್ಟು ಸಿವಿಯರ್ ಆದಂತಹ ಒಂದು ಹೆಡ್ಏಕು, ಇಲ್ಲಾಂತಂದರೆ ನಿಮಗೆ ಕಣ್ಣೇ ಬಿಡೋಕ್ಕಾಗದೇ ಇರೋಷ್ಟು ಪೇಯ್ನು, ಈ ಥರ ಇದ್ರೂ ತೋರಿಸ್ಕೋಬೇಕು. 4ನೇದು ಬಂದು ನಾನು ಹೇಳಿದ್ದು UTI ಪ್ರಾಬ್ಲಮ್ ಬಂದಾಗ ನಿಮಗೆ ಉರಿ ಆ ಜಾಗದಲ್ಲಿ ಪೇಯ್ನ್ ಆಗೋದು, ತುಂಬ ಹಿಂಸೆ ಅನ್ಸೋದು, ನೆಮ್ಮದಿನೇ ಇರಲ್ಲ, ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅನ್ಸೋದು, ಇದೆಲ್ಲನೂ ಬಂದಾಗ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ನೆಕ್ಸ್ಟ್ 5ನೇದು ಬಂದು ನಾನು ಹೇಳಿದಾಗೆ ಡೈರಿಯಾ. ಡೈರಿಯಾ ಬಂದಾಗ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೇಬೇಕು. ಕೆಲವ್ರಿಗೆ ಬೇದಿ ಹೋಗಿ ಸುಸ್ತಾಗಿ ಮೈಯಲ್ಲಿರೋ ನೀರೆಲ್ಲ ಹೋಗಿ ಫುಲ್ಲಾಗಿ ತಲೆ ಸುತ್ತ ಬಂದುಬಿಡುತ್ತೆ. ಅಂಥವ್ರು ಡಾಕ್ಟರ್ ಹತ್ರ ಇಮಿಡಿಯೇಟಾಗಿ ಹೋಗಿ ಸಮ್ ಇನ್ಫೆಕ್ಷನ್ಸು ಮನೆ ಮದ್ದಿಗೋ, ಮಜ್ಜಿಗೆಗೋ, ಎಳ್ನೀರು ಮಾತು, ಮಜ್ಜಿಗೆ ಮಾತು, ಇಲ್ಲ ನಾನು
ರಸನ ಮಾಡ್ಕೊಂಡು ತಿಂದಿದ್ದೀನಿ, ನಾನು ಜೀರ್ಣಕ್ರಿಯೆ ಆಗೋದಕ್ಕೆ ಚೆನ್ನಾಗಿ ಜಿಂಜರ್ ಟೀ ಕುಡಿದಿದ್ದೀನಿ ಅಂತೆಲ್ಲ ನೀವು ಅಂದ್ಕೊಂಡ್ರು ಕೂಡ ಕೆಲವು ಟೈಮಲ್ಲಿ ಡೈರಿಯನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರಾಪರಾಗಿ ಮೆಡಿಸನ್ ಬೇಕು. ಸೊ ಆವಾಗ ಆ ಥರ ಇದ್ದಾಗ ಕೂಡ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ನೆಕ್ಸ್ಟು 6ನೇದು ಬಂದು ಮೈ ತುಂಬ ಬಿಸಿ, ಯಾವಾಗಲೂ ಮೈ ಬಿಸಿ ಇರೋದು, ಏನಂತಂದರೆ ಒಂಥರ ಜ್ವರ ಬಂದಂಗೆ ಬಿಸಿ ಇರೋದು, ಮೈಯೆಲ್ಲ ತುಂಬಾ ಹೆವಿ ಫೀವರಿಶ್ ಆಗಿರೋದು, ಈ ಥರ ಇದ್ದಾಗ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಜ್ವರ ಬಂದಾಗ ನೆಗ್ಲೆಕ್ಟ್ ಮಾಡಬಾರ್ದು, ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಸಮ್ ಇನ್ಫೆಕ್ಷನ್ಸು ನಿಮ್ಮ ಮೈಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಸೊ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ತುಂಬಾ ಮುಖ್ಯ. ಆ್ಯಂಡ್ ನೆಕ್ಸ್ಟು ಪೇಯ್ನ್, ವಜೈನಲ್ ಪೇಯ್ನು 7ನೇದು ತುಂಬ ನೋವಿದೆ, ನನಗಿನ್ನೂ 6 ತಿಂಗಳೇ 7 ತಿಂಗಳೇ ತುಂಬ ನೋವ್ತಾ ಇದೆ, ಯೂರಿನ್ ಮಾಡೋಕ್ಕೆ ಹೋದ್ರೇ ಒಂಥರ ಹಿಂಸೆಯಿಂದ ಮಾಡಬೇಕಾಗುತ್ತೆ, ಕೂತ್ಕೊಳ್ಳೋಕೆ ಹೋದರೆ ಎಳ್ದಂಗೆ ಆಗುತ್ತೆ, ನೋವಾಗುತ್ತೆ ಅಂದಾಗ ಕೂಡ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ. ಕೆಲವು ಟೈಮಲ್ಲಿ ಬೇಬಿಯ ಬೆಳವಣಿಗೆ, ಬೇಬಿಯ ತೂಕ ನಿಮ್ಮ ವಜೈನಲ್ ಪಾರ್ಟ್ ಮೇಲೆ ಬೀಳೋದ್ರಿಂದ ಕೂಡ ಈ ರೀತಿ ಆಗ್ಬೋದು. ಬಟ್ ಯಾವುದಕ್ಕೂ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ತುಂಬಾ ಮುಖ್ಯ. ಇದನ್ನು ನೋಡ್ಕೊಳ್ಳಿ. 8ನೇದು ಮೂರ್ಛೆ ರೋಗ ಅಂತಾರೆ. ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೆ ಮತ್ತು ಏನಾದರೂ ಮೆಟ್ಲುಗಳು ಇಳಿದ್ರೆ, ತೂಕ ಎತ್ತಿದ್ರೆ, ಮನೇಲಿ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಿದ್ರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಒಂಥರ ತಲೆ ಸುತ್ತಬಾರ್ದು, ಬೀಳೋದು. ಇದಕ್ಕೆ ಕಾರಣ ಬಂದು ಅನಿಮಿಕ್ ಆಗಿರ್ತಾರೆ ಅವರು, HB ಲೆವೆಲ್ ಕಮ್ಮಿ ಇರುತ್ತೆ, ಇಲ್ಲ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ, ಲೋ BP ಇರುತ್ತೆ. ಲೋ BP ಇರೋರ್ಗಂತೂ ಈ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾಕಂದರೆ ಲೋ BP ನಾನು ಅನುಭವಿಸಿದ್ದೀನಿ. ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಬಿದ್ದಿದ್ದೀನಿ. ಸೊ ಕಾನ್ಷಿಯಸ್ಸೇ ಇರಲ್ಲ. ಸೊ ಹಾಗಾಗಿ ಲೋ BP ಇರೋರು ಹುಷಾರಾಗಿರಿ, ಊಟ ಚೆನ್ನಾಗಿ ತೊಗೊಳ್ಳಿ, ಸಾಲ್ಟು ಶುಗರು ಎಲ್ಲ ಮೀಡಿಯಮ್ ಆಗಿ, ಹೆವಿಯಾಗೂ ಬೇಡ ಕಮ್ಮಿಯಾಗೂ ಬೇಡ. ಲೋ BP ಇರೋರು ಮಾಡ್ರೇಟ್ ಅಮೌಂಟಲ್ಲಿ ತೊಗೋಬೇಕು. ಈಗ ಬಂದು ನಿಮ್ಗೆ ಉಪ್ಪಿನಕಾಯಿ ತೊಗೊಳಕ್ಕೆ ಡಾಕ್ಟರ್ಸ್ ಹೇಳಿರ್ತಾರೆ. ಲೋ BP ಇರೋರಿಗೆ ಉಪ್ಪಿನಂಶ ಬೇಕು ದೇಹಕ್ಕೆ, ಮತ್ತು ಎಲ್ಲ ರೀತಿ ಟೇಸ್ಟು, ಹುಳಿ, ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿ ಮಾಡ್ರೇಟಾಗಿ ತೊಗೊಳೋದ್ರಿಂದ ನಿಮಗೆ ಈ ಲೋ BP ಅನ್ನೋದನ್ನ ಬಂದು ಆರಾಮಾಗಿ ಸರಿ ಮಾಡ್ಕೋಬೋದು. ರಕ್ತನೂ ಅಷ್ಟೇ ನೋಡಿಕೊಂಡು ಮೇಂಟೈನ್ ಮಾಡ್ಕೊಳ್ಳಿ. ಇಷ್ಟು ವಿಷಯ. ನೆಕ್ಸ್ಟ್ 9ನೇದು ಬಂದು ಇಮಿಡಿಯೇಟಾಗಿ ಕಾಲಿನೂತ, ಮುಖದೂತ. ಇದು ಪ್ರಾಬ್ಲಮ್ ಬರೋದು 8 ತಿಂಗಳು 9 ತಿಂಗಳಲ್ಲಿ ಕಾಲಿನೂತ ಎಲ್ಲ ಬರುತ್ತೆ. ಕೆಲವ್ರಿಗೆ 5 ತಿಂಗಳು 4 ತಿಂಗಳಿಗೆ ಮುಖ ಊತ, ಕಾಲೂತ ಸಡನ್ನಾಗಿ ಆದಾಗ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳೇಬೇಕು. ಯಾಕಂದರೆ ನೀವು ಅಂದ್ಕೊಳ್ಳೋ ಅಷ್ಟು ಸುಲಭ ಅಲ್ಲ ಪ್ರೆಗ್ನೆನ್ಸಿ ಜರ್ನಿ. ನಾವು ಅನ್ಕೋತೀವಿ ಮಗು ಗ್ರೋತ್ ಆಗುತ್ತೆ, ಊಟ ಮಾಡಿದ್ರೆ ಗ್ರೋತ್ ಆಗುತ್ತೆ, ಆರಾಮಾಗಿ ಮಲಗಿದ್ರೆ ಗ್ರೋತ್ ಆಗುತ್ತೆ ಅಂತ. ಆ ಥರ ಅಲ್ಲ. ಯಾವ ಒಂದು ಆಹಾರ ಪದಾರ್ಥದಲ್ಲಿ ತೊಂದರೆ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಕೆಲವ್ರಿಗೆ ಎಗ್ ಜಾಸ್ತಿ ತಿಂದ್ಬಿಡ್ತಾರೆ, ಸ್ಟೊಮಕ್ ಅಪ್ಸೆಟ್ ಆಗುತ್ತೆ. ಕೆಲವು ನಾನ್ ವೆಜ್ ಜಾಸ್ತಿ ತಿಂದ್ಬಿಡ್ತಾರೆ, ಸ್ಟೊಮಕ್ ಅಪ್ಸೆಟ್ ಆಗುತ್ತೆ. ಈ ರೀತಿ ಪ್ರೆಗ್ನೆನ್ಸಿಯಲ್ಲಿ ಯಾವ ಪ್ರಾಬ್ಲಮ್ ಯಾವಾಗ ನುಗ್ಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹುಷಾರಾಗಿರ್ಬೇಕಾಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು 10ನೇದು ಬಂದು ವಿಪರೀತವಾದಂತಹ ಬೋನ್ ಪೇಯ್ನು, ಬೆನ್ನಾಗಿರ್ಬೋದು, ಸೊಂಟ ಆಗಿರ್ಬೋದು, ಕಾಲಿನ ಮೊಣಕಾಲುಗಳಾಗಿರ್ಬೋದು, ಇಲ್ಲ ಕೈಗಳಾಗಿರ್ಬೋದು, ಜಾಯಿಂಟ್ಸ್ ಪೇನ್ ಜಾಸ್ತಿ ಇರುತ್ತೆ ಕೆಲವ್ರಿಗೆ. ಸೊ ಇದು ಹೆವಿ ಹೀಟಿಂದನೂ ಆಗುತ್ತೆ, ಕ್ಯಾಲ್ಶಿಯಂ ಡಿಕ್ರೀಸ್ ಆದಾಗಲೂ ಆಗುತ್ತೆ. ಕೆಲವೊಂದು ವೈಟಮಿನ್ಸ್ ನಮಗೆ ಸಿಗದೇ ಇದ್ದಾಗ ಕೂಡ ಆಗುತ್ತೆ. B12 ಇದೆಲ್ಲ ಇಲ್ಲ ಅಂದರೆ ವೈಟಮಿನ್ಸು ನಮ್ಗೆ ಈ ರೀತಿ ಡಿಫಿಷಿಯನ್ಸ್ ಕಾಣಿಸ್ಕೊಡುತ್ತೆ. ಸೊ ಈ 10 ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ರೀತಿ ಆಯಿತು ಅಂತಂದರೆ ನೀವು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಮಾತ್ರನೇ ಹೋಗಬೇಕು. ಮನೇಲೇ ಸರ್ ಮಾಡ್ಕೋತೀನಿ ಅಂತ ಹೇಳಿ ಟೈಮ್ನ ತಳ್ಳಾಕಬೇಡಿ. ಇದು ತುಂಬಾ ತಪ್ಪು. ಸೊ ಪ್ರೆಗ್ನೆನ್ಸಿಲಿ ನಿಮಗಾಗುವಂಥ ಈ ಬ್ಯಾಡ್ ಸಿಂಪ್ಟಮ್ಸ್, ವಾರ್ನಿಂಗ್ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಕೆಲವ್ರಿಗೆ ಬ್ಲೀಡ್ ಆದರೂ ಏನಿಲ್ಲ ಪರವಾಗಿಲ್ಲ ಅನ್ಕೋತಾರೆ. ಕೆಲವ್ರು ಬಂದು UTI ಆದರೂ ಸುಮ್ಮನೆ ಇರ್ತಾರೆ. ಕೆಲವ್ರು ಬಂದು ಮೂರ್ಛೆ ಇದು ಪ್ರೆಗ್ನೆನ್ಸಿಯಲ್ಲಿ ಕಾಮನ್, ಇದೊಂದು ಮಾತು ಬಂದ್ಬಿಟ್ಟಿದೆ, ಕಾಮನ್, ಏನಾಗಲ್ಲ ಬಿಡು ಅಂತ. ಸೊ ಯಾವುದೇ ಕಾರಣಕ್ಕೂ ಆ ರೀತಿ ಅನ್ಕೋಬೇಡಿ. ನಿಮ್ಮನ್ನು ನೀವು ಹುಷಾರಾಗಿ ನೋಡ್ಕೊಂಡ್ರೆ ನಿಮ್ಮ ಹೊಟ್ಟೆಲಿ ಬೆಳೀತಾರೋ ಮಗು ಕೂಡ ಹೆಲ್ದಿಯಾಗಿರೋಕ್ಕೆ ಸಾಧ್ಯ. ನೀವೇ ಮೇಲೆ ಸರಿಯಾಗಿ ನಿಮ್ಮ ಒಳಗಡೆ ನೀವು ಸರಿ ಇಲ್ಲ ಅಂದರೆ ನಿಮ್ಮ ಹೊಟ್ಟೆ ಒಳಗಡೆ ಬೆಳೀತಾರೋ ಮಗುಗೆ ಯಾವ ರೀತಿ ರಕ್ಷಣೆ ಸಿಗುತ್ತೆ ಯೋಚನೆ ಮಾಡಿ. ಹೆಲ್ದಿ ಫುಡ್ಗಳನ್ನು ತಗೊಳ್ಳಿ. ಈ ಥರ ಸೈನ್ಸ್ ಬಂದಾಗ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಬೆಸ್ಟ್ ಡಾಕ್ಟರ್ನ ಚೂಸ್ ಮಾಡಿಟ್ಕೊಳ್ಳಿ ಫಸ್ಟೇ. ಮೊದಲೇ ಆ ಥರ ಚೂಸ್ ಮಾಡಿಟ್ಕೊಂಡ್ರೆ ನಮಗೆ ಗಡಿಬಿಡಿ ಆಗಲ್ಲ ಡೆಲಿವರಿ ಟೈಮಲ್ಲಿ. ಕೆಲವ್ರು ಬಂದು ಬೇಸಿಕ್ಕಾಗಿ ಇರ್ತಾರೆ MBBS ಆ ಥರ ಎಲ್ಲ ಮಾಡಿ. ಕೆಲವರು ಬಂದು ಗೈನಕಾಲಜಿಸ್ಟ್ ಅಂತಲೇ ಸ್ಪೆಷಲಿಸ್ಟ್ ಇರ್ತಾರೆ, ಅಂದರೆ ಪ್ರಸೂತಿ ತಜ್ಞರು ಅಂತ. ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಟೈಮಲ್ಲಿ ಆಗುವಂಥ ತೊಂದರೆಗಳನ್ನು ಸೂಕ್ಷ್ಮವಾಗಿ ನೋಡಿ ಅದಕ್ಕೆ ಯಾವ ಮೆಡಿಸಿನ್ ಕೊಡಬೇಕು, ಯಾವ ಟಿಪ್ ಹೇಳಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ನಾರ್ಮಲ್ ಜನರಲ್ ಡಾಕ್ಟರ್ಗೆ ಹತ್ರ ಹೋಗಿ ತೋರಿಸ್ಕೊಂಡಾಗ ಅವರಷ್ಟು ಸೂಕ್ಷ್ಮವಾಗಿ ನೋಡ್ತಾರ ಅನ್ನೋದು ಡೌಟೇನೆ. ಯಾಕಂದರೆ ಗೈನಕಾಲಜಿಸ್ಟ್ ಅಂತ ಬಂದಾಗ ಇದಕ್ಕೆ ಅಂತಲೇ ಓದಿರ್ತಾರೆ. ಸೊ ಪ್ರೆಗ್ನೆನ್ಸಿ ಬಗ್ಗೆ ಅವ್ರಿಗೆ ಪೂರ್ಣ ತಿಳುವಳಿಕೆ ಇರುತ್ತೆ. ಸೊ ಅಂಥ ಡಾಕ್ಟರ್ಸನ್ನು ಚೂಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.